ಸೊ ನಮಸ್ಕಾರ ಎಲ್ಲರೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಮತ್ತೆ ಏನೇನೆಲ್ಲ ಬೇರೆ ಬೇರೆ ಮೀಮ್ಸ್ ಇದೆ ನೋಡೋಣ. ತಡ ಮಾಡೋದು ಬೇಡ, ಲೆಟ್ಸ್ ಬಿಗಿನ್. ಪ್ರೀತಿ ನನ್ ಜೊತೆ ಮಾತಾಡೋ ಪ್ರೀತಿ ಪ್ಲೀಸ್ ಇಗ್ನೋರ್ ಮಾಡ್ಬೇಡ ಪ್ರೀತಿ. ನಿನ್ನಿಂದ ಎಷ್ಟು ಕಾಲ್ ಟ್ರೈ ಮಾಡಿದೆ, ಒಂದು ಕಾಲ್ ಪಿಕ್ ಮಾಡಿಲ್ಲ ಪ್ರೀತಿ. ನನ್ ಬಿಟ್ಟು ಹೋಗ್ಬೇಡ ಪ್ರೀತಿ, ಪ್ಲೀಸ್ ಮಾತಾಡು ಪ್ರೀತಿ. ಪ್ರೀತಿ ಮಾತಾಡು. ಅರ್ಜುನ್ ರೆಡ್ಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ವರ್ಷನ್. ಭ್ರಮೆ ಭ್ರಮೆ ನೋ ಪ್ರಾಬ್ಲಮ್. ಕೈಯಾಗ ದೀಪ ಇಟ್ಕೊಂಡು ಅಡ್ಡಾಡಿದ್ರು ನನ್ನಂತಕ್ಕೆ ನಿಂಗೆ ಸಿಗೋಂಗಿಲ್ಲ. ನಾ ಏನ್ ಹುಚ್ಚದಿನ ಎರಡನೇ ಸಲನು ನಿನ್ನಂತಿಕೆಗೆ ಹುಡ್ಕಾಕ. ಒಂದು ಸತಿ ಬಿದ್ದಿದ್ದ ಹಳ್ಳಕ್ಕೆ ಪದೇ ಪದೇ ಬೀಳಲ್ಲ ಗುರು. ಯಾರು ಬುದ್ಧವಂತರ ಬಿಡ್ತಾರೆ ಜನ. ಇದು ಆಕ್ಚುಲಿ ಚೆನ್ನಾಗಿರೋ ಸುದಿ ಮನೆಗ್ ನಂಟ್ರು ಬಂದಾರ, 2 ಬಿಸ್ಕಿಟ್ ತಗೋಬರಾಗೋ. ಇವ್ರ ಯಾಕೆ ಗುರು ಬಂದ್ರು? ಅದ್ ಮಾಡ್ದ ಇದ್ ಮಾಡ್ದ, ಏನ್ ಮಾಡ್ತಿದ್ಯಾ, MBA ಮಾಡಲ್ವಾ, ಅದ್ ಮಾಡು ಇದ್ ಮಾಡು, ಬರೀ ಇದನ್ನೇ ಕೇಳ್ತಾರ ಗುರು. ಇವತ್ ಪಾಠ ಕಳಿಸ್ತೀನಿ ಅವ್ರಿಗೆ. ಅಣ್ಣ ಒಂದ್ 5 ರೂಪಾಯಿ ಪಾರ್ಲೇಜಿ ಬಿಸ್ಕೆಟ್ ಕೊಡೋಣ, ಒಂದೆರಡು. ಓಹೋ, ಪಾರ್ಲೇಜಿ ಬಿಸ್ಕೆಟ್ ಇದ್ ನಾವ್ ನಮ್ ಮನೆಗ್ ನಾಯಿ ಕೊಡ್ತೀವಿ ನಾವು ಕೂಡ. ಪಾಪ ಅವ್ರ ಇನ್ನೊಂದ್ಸತಿ ಯಾರ ಮನೆಗೂ ಟೀ ಬಿಸ್ಕೆಟ್ ತಿನ್ನಕ್ ಹೋಗಲ್ಲ ನೋಡಿ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಜನುಮದ ಗೆಳತಿ ಶುರು ಮಾಡ್ದ ಗುರು. ಮತ್ತೆ ನಾ ಕನ್ಬಿದ್ದಿಲ್ಲ, ಹಂಗ ಆಯ್ಕೆ ಅನ್ಸುತ್ತಿದೆ. ಹುಡುಗಿ ಬಿಟ್ಟ ಒಳ್ಳೆ ಕಂಪ್ನಿ ಯಾರು ಇಲ್ಲ, ಬಾ ಅಂತ ಕರ್ಕೊಂಡ್ಬಿಟ್ಟಿದ್ವಿ. ನಾವು ಈ ಬ್ರೇಕಪ್ ಮಾಡ್ಕೊಂಡಿರೋರಲ್ಲಿ ಒಂದ್ ಕ್ಯಾಟಗರಿ ಜನ ಹೆಂಗಿರ್ತಾರ ಅಂದ್ರೆ, ನಾವಷ್ಟೇ ಯಾಕೆ ತೊಂದ್ರೆ ಅನ್ಭವಿಸ್ಬೇಕು, ಬೇರೆಯವ್ರಿಗೂ ತೊಂದ್ರೆ ಕೊಡ್ಬೇಕು ಅಂತ ಯಾರು ಸಿಕ್ಕಿದ್ರು ಬಿಡಲ್ಲ. ಕೊನೆ ಪಕ್ಷ ನಾಯಿ ಸಿಕ್ಕಿದ್ರು ಬಿಡಲ್ಲ, ಅವುಗಳಿಗೂ ಹಿಂಸೆ ಮಾಡ್ತಾರೆ. ಬರೀ ಇಂತದೆಯ. ರಫೀಕ್, ನಾನ್ ನಿನ್ ಜೊತೆ ಮದ್ವೆ ಆಗಲ್ಲ. ನಮ್ ಮನೆಗ್ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಒಪ್ಪಲ್ಲ. 2 ಲಕ್ಷ ರೂಪಾಯಿ ದುಡಿತೀನಿ ನಾನು. ಮನೆಯವ್ರು ಒಪ್ಲಿಲ್ಲ ಅಂದ್ರೆ ಏನಾಯ್ತು? ನಾನ್ ಮಾಡರ್ನ್ ಇದೀನಲ್ಲ, ಹೇಳಿ ಒಪ್ಪಿಸ್ತೀನಿ. ಅಲ್ಲ, ವರ್ಷಕ್ಕೆ 2 ಲಕ್ಷ ರೂಪಾಯಿ ಹೇಳಿದ್ದೆ. ಮನೆಯವ್ರ ಇಷ್ಟದ ವಿರುದ್ಧ ಮದ್ವೆ ಆಗೋದು ಸರಿ ಅಲ್ಲ ಅನ್ಸುತ್ತೆ. ನನ್ನ ಹೆಸರಲ್ಲಿ 10 ಎಕರೆ ಹೊಲ ಐತೆ. ಬಾ, ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಬಾ. ಅದ್ರ ಮೇಲೆ ಕೇಸ್ ನಡೆಯಾಗುತ್ತೆ. ನಮ್ ಕಾಕರ್ ಕೇಸ್ ಹಾಕ್ಯಾರ. ನಿನ್ ಜನ್ಮಕ್ಕೆ ಬೆಂಕಿ ಹಾಕ ತಡೆಯಲ್ಲಿ. ಪಾಪ ಗುರು, ಆ ಹುಡುಗಿ ಪಾಪ ಎಷ್ಟು ಕನ್ಫ್ಯೂಷನ್ ಆಯ್ತು. ಆತರ ಕನ್ಫ್ಯೂಷನ್ ಮಾಡ್ಬಾರ್ದು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಲ್ಲ, ಡಾಕ್ಟರ್ ಬಂದಾರ, ಬಾತ್ ನೀನು. ಈಗ ನಂಗೆ ಆರಾಮಿಲ್ಲ, ಡಾಕ್ಟರ್ ನಾಳೆ ಬರಕ್ ಹೇಳ. ಹುಷಾರಾದ್ಮೇಲೆ ಡಾಕ್ಟರ್ನ ಭೇಟಿ ಆಗ್ಬೋದಲ್ಲ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ. ಪಟ್ನ ಟಿವಿ ಆನ್ ಮಾಡ, ಇವತ್ತು IPL ಐತಿ. Come on RCB, come on. ನೀ CSK ಸಪೋರ್ಟ್ ಮಾಡಂಗಿಲ್ಲ? ಧೋನಿ ಅದ್ರೊಳಗ ನೀ CSK ಫ್ಯಾನ್, RCB ಸಪೋರ್ಟ್ ಮಾಡಂಗಿಲ್ಲ ನೀ? ಅಯ್ಯೋ, ಹಾ ತಗೋರಿ, ಇಲ್ಲಿಬ್ರು ಒಂದೊಂದ್ ಸಹ ಹಾಕ್ರಿ. ಹಾ, ಡಿವೋರ್ಸ್ ಆಯ್ತು ನಿಮ್ದೆ. ನೀವು ಮದ್ವೆ ಆಗ್ಬೇಕಾದ್ರೆ ನಿಮ್ ಪಾರ್ಟ್ನರ್ ಏನ್ ಫೇವ್ರೇಟ್ ಟೀಮ್ ಯಾವ್ದಂತ ಕೇಳಿ ಮದ್ವೆ ಆಗ್ರಿ. ಈಗಿನ ಕಾಲದಲ್ಲಿ ಲವ್ ಮ್ಯಾರೇಜ್ ಆಗೋದಷ್ಟೇ ಕಷ್ಟ ಅನ್ಕೊಂಡಿದ್ದೇನೆ. ಅರೇಂಜ್ ಮ್ಯಾರೇಜ್ ಆಗೋದು ಕಷ್ಟ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. Hello.
ಇದು 2024 ಹೆಣ್ಮಕ್ಳಿಗೂ ಗಾಡಿ ಚೆನ್ನಾಗಿ ಓಡ್ಸಕ್ ಬರುತ್ತೆ. ನಾವೇನ್ ಎಲ್ಬೋರ್ಡ್ಗಳಲ್ಲ. ಸೂಪರ್ 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 ಮೇಡಮ್, ಸೂಪರ್ ಸಕ್ಕತ್ತಾಗಿ ಹೇಳಿದ್ರಿ ಮೇಡಮ್ ಡೈಲಾಗ್. ನಾನು ಹೆಂಗೆ ಹೇಳ್ಕೊಂಡು ಹಂಗೆ ಹೇಳಿದ್ರಿ ಮೇಡಮ್. ಮೇಡಮ್ ಅಲ್ಲಿ ಮುಂದೆ ಸ್ವಲ್ಪ ಟ್ರಾಫಿಕ್ ಆಗ್ತಿದೆ, ಕಾರ್ನ ಸ್ವಲ್ಪ ಹಂಗೆ ಹಿಂದಕ್ಕೆ ತಗೋಬಿಡಿ. ಸೂಪರ್ ಸೂಪರ್ ಮೇಡಮ್, ಸೂಪರ್. ಮೇಡಮ್ 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 ನಾನು ಹೇಳಿದ್ದು ಹಿಂದೆ ಪಾರ್ಕಿಂಗ್ ಮಾಡಿ ಅಂತ ಮೇಡಮ್, ಮುಂದೆ ಗುದ್ದೇ ಬಿಟ್ರಲ್ಲ ಮೇಡಮ್. ಓ ಹಿಂದೆನಾ? ಪಾಪ ಅವ್ರು ಓದಿರೋ ಡ್ರೈವಿಂಗ್ ಸ್ಕೂಲಲ್ಲಿ ಅದೇ ತರ ಓಡ್ಸೋದ್ ಹೇಳ್ಕೊಟ್ಟಿರ್ಬೇಕು ಬಿಡಿ. ಹಿಂದೆ ತಗೋ ಅಂದ್ರೆ ಮುಂದೆ ತಗೊಳೋದ್ ಹೇಳ್ಕೊಟ್ಟಿರ್ಬೇಕು ಅವ್ರ ಗಾಡಿ. ಕಂಟ್ರೋಲ್ ನೋಡೋದು ಕಣ್ಣಿಂದ ಆಗ್ತದೆ. ಓ ರಾಮ, ಇದೆಲ್ಲ ಕೇಳ್ಕೊಂಡ್ಬಿಟ್ರೆ ಯಾರು ಸೂಸೈಡ್ ಮಾಡ್ಕೋತಾರೋ ಗೊತ್ತಿಲ್ಲ. ಸರಿ ಆಯ್ತು. ಬೇಸಿಕ್ಲಿ ಏನಾಗುತ್ತೆ ಅಂದ್ರೆ there are happy hormones ಅಂದ್ರೆ ಡೋಪಮೀನ್, ಸೆರೋಟೋನಿನ್, ಆಕ್ಸಿಟೋಸಿನ್. ಏನಾಗುತ್ತೆ, ಡೋಪಮೀನ್ ಕರೆಕ್ಟ್ ಆಗಿ ರಿಲೀಸ್ ಆಗ್ಬಿಡುತ್ತೆ ಹೆಡ್ ಇಂದ. ಅದರಿಂದ ಏನಾಗುತ್ತೆ, ಸೊ ಫ್ರಮ್ ಡೋಪಮೀನ್ ಯು ಗೆಟ್ ಲೈಕ್ ಸೆರೋಟೋನಿನ್ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಸೆರೋಟೋನಿನ್ ಲೆವೆಲ್ಸ್ ಇನ್ಕ್ರೀಸ್ ಆದಾಗ ಆಕ್ಸಿಟೋಸಿನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಅಲ್ಲಿಂದ ಆಕ್ಸಿಟೋಸಿನ್ ಲವ್ ಹಾರ್ಮೋನ್. ಇದೇನಿದು ಅರ್ಥ ಆಗ್ತಿಲ್ಲ ನನಗೆ. ಇದು ಏನ್ ನಡೀತಿದ್ಯೋ ಹೇಳ್ತಾ ಇದೀನಿ. ಲೈಕ್ ನಿಮ್ಮ ಯೂಶಲಿ ಒಬ್ಬರು ನೋಡಿದಾಗ ಲವ್ ಫೀಲ್ ಆದಾಗ ಅದು ಇದು. ಒಬ್ರು ನೋಡಿದಾಗ ಈಗ ಆಕ್ಸಿಟೋನು ಡಾಕ್ಸಿಟೋನು ಅದೇನೋ ಬರುತ್ತಾ? ಎಸ್, ಅದಕ್ಕೆ ನಾನ್ ಜೀವನದಲ್ಲಿ ಯಾರು ಸೈನ್ಸ್ ಓದಿರೋ ಅನ್ನೋ ಫ್ರೆಂಡೇ ಮಾಡ್ಕೊಂಡಿಲ್ಲ. Wait, kiss me. ನಿನ್ನವನು ಎಟ್ ಬರಗೈತಿ ಪಾರ್ಲೆ ಕಿಸ್ ಮೀ. ಪಾಪ 2 ನಿಮಿಷದಲ್ಲಿ ಸ್ವರ್ಗ ರಪ್ಪ ಅಂತ ಪಾಸ್ ಆಗಿತ್ತು ಅನ್ಸುತ್ತೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ವಾಶ್ರೂಮ್ ಹೋಗ್ತಾಯಿ ಯಾವ್ದೇ ಬಂದು ನಡಿಬೇಡ. ಓ ಅಂದ್ರೆ ಅವಳು ಬಾಯ್ ಫ್ರೆಂಡ್ ಇದ್ದಿ ನನ್ನ ಹತ್ರ ಸಿಗಾಕೊಂಡ್ಬಿಡ್ತೀನಿ ಅಂತ ಭಯನಾ? ಹಲೋ, ನಾನು ವೇದೂರಮ್ಮ. ನಂಗೆ ಅಡ್ಗೆ ಏನೋ ಮಾಡ್ಬೇಡ, ಯಾಕೋ ತಿಂದ ಕಳಿಸ್ತಿಲ್ಲ. ಎಲ್ಲೋ ಹೊರಗಡೆ ಆಳು ಮುಳು ತಿಂದಿರ್ಬೋದು, ಅದಕ್ಕೆ ಹಿಂಗ್ ಹೇಳ್ತಿರೋದು. ನನಗ್ ಗೊತ್ತಿಲ್ವಾ? ನಾನ್ ರೂಮ್ ಹೋಗ್ಕೊಂತಿರ್ತೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಎಕ್ಸಾಮ್ ಮುಗಿದ್ಮೇಲೆ ಇವಾಗ ಏನ್ ಓದ್ಕೊಳ್ಳೋದು? ಅದು 7 ಫೋನ್ ಒಳಗಡೆ ಇದೆಯಾ ಅಂತ ನೋಡ್ತಿದ್ದೆ. ರೂಮಲ್ಲಿ ನಂಗದು ಗ್ರೀನ್ ಶರ್ಟ್ ಇದೆಯಲ್ಲ, ಅದನ್ನ ಒಗಿಬೇಡ. ನಾಳೆ ಕಾಲೇಜ್ಗೆ ನಾನು ಅದನ್ನೇ ಹಾಕೊಂಡು ಹೋಗ್ತೀನಿ. ಅದು ಸ್ವಲ್ಪ ಗಲೀಜ್ ಆಗ್ಬಿಟ್ಟಿತ್ತು. ಅದು ಬೆಳಿಗ್ಗೆ ಒಳಗೋಗ್ಬಿಡುತ್ತೆ. ಎಲ್ಲ ಅಣ್ಣಂದ್ರು ಒಂದೇ ತರ ಅನ್ಸುತ್ತೆ. ದಿನ ನಿನ್ ಆಟಿಟ್ಯೂಡ್ ನ ಯಾರ ತರ ತೋರಿಸ್ಬೇಕು ಅವ್ರ ತರ ತೋರಿಸು. ಇವತ್ತೇನ್ ತೋರಿಸ್ತಿದೆಯಲ್ಲ ನಿನ್ ಆಟಿಟ್ಯೂಡ್ ನ, ಇದನ್ನ ನಾನು ಹುಡ್ತಾನೆ ತಗೊಬಂದಿದ್ದೆ. ಆಟಿಟ್ಯೂಡ್ ಮುಂದೆ ಚೇಂಜ್ ಆಗೋದಿಲ್ಲ, ಬಂದ ಚೂರು ಜೋಲಿ ಯಾವತ್ತು 100 ವೈಲಿಷ್ಟ ಆದ್ರ. ಮೋದಿ ಅವ್ರ ಬಾಯಲ್ಲಿ ರ್ಯಾಪ್ ಕೇಳೋದೇ ಒಂಥರ ಖುಷಿ. ಓಕೆ 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 ಓಕೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ನಿಮಗೆ ಸಿಗ್ತೀನಿ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ. ಆದ್ರೆ ಪ್ರೀತಿ ತಾನೇ ವಾಪಸ್ ಸಿಗುತ್ತೆ ನಿನಗೆ. ಮತ್ತೇನೋ ಬೇಕು ನಿನಗೆ?